ನಾಟಕೀಯ ಪ್ರಪಂಚವಿದು. ನಂಬಿಸಿ ಮುಳುಗಿಸುವ ಸಮಾಜದಲ್ಲಿ ಬದುಕುತ್ತಿರುವೆವು ನಾವು. ಜಾಗೃತಿ ಇರಲಿ. ಸಹನೆ ಇರುವವರೆಗೆ ಅಷ್ಟೇ ಅಲ್ಲ, ಉಸಿರು ಇರುವವರೆಗೂ ಹೋರಾಡುತ್ತಲೇ ಇರು. ಯಶಸ್ಸು ನಿನ್ನದಾಗುತ್ತದೆ, ಹಾಗೆ ಸೋಲು ನಿನ್ನ ಗುಲಾಮವಾಗುತ್ತದೆ. ಹಣವಿದ್ದರೆ ಮಾತ್ರ ಬರುವ ಬಂಧುಗಳು, ಅಂದವಿದ್ದರೆ ಮಾತ್ರ ಉಂಟಾಗುವ ಪ್ರೇಮ, ಅವಶ್ಯಕತೆಗಾಗಿ ಜೊತೆಗೂಡುವ ಸ್ನೇಹ ಯಾವತ್ತೂ ಶಾಶ್ವತವಲ್ಲ ಎಂಬುದು ನೆನಪಿಟ್ಟುಕೊಳ್ಳಿ. ಅಂಥವರಿಂದ ಆದಷ್ಟು ದೂರವಿರಿ. ಜೀವನ ಪ್ರಶಾಂತವಾಗಿ ಇರುತ್ತದೆ. ನಾವು ಬದುಕುತ್ತಿರುವುದು ನೀತಿ ನಿಜಾಯಿತಿಯ ಪ್ರಪಂಚದಲ್ಲಿ ಅಲ್ಲ, ನಿಂದಿಸುವ ಪ್ರಪಂಚದಲ್ಲಿ. ಇಲ್ಲಿ ಬೆಳೆಯುವವರ ಮೇಲೆ ಎಲ್ಲರ ಕಣ್ಣುಗಳು. ಅದರಲ್ಲೂ ಮುಖ್ಯವಾಗಿ ಬಂಧು ಬಾಂಧವರಿಗೆ ತಮ್ಮವರ ಬೆಳವಣಿಗೆ ಸಹಿಸಲು ಕಷ್ಟ ಸಾಧ್ಯ. ಮೇಲ್ನೋಟಕ್ಕೆ ಸಂತೋಷ ಪಡುವರು, ಆದರೆ ಒಳಗಡೆ ಅಸೂಯೆ ಭಾವನೆ ಕಟ್ಟೊಡೆಯುತ್ತದೆ. ಜಾಗೃತೆಯಿಂದ ಇರಿ. ಪ್ರೀತಿಸುವಷ್ಟು ಉನ್ನತ ಮನಸ್ಸು ಇಲ್ಲದಿದ್ದರೂ ತೊಂದರೆ ಇಲ್ಲ, ಆದರೆ ಮೋಸ ಮಾಡುವಷ್ಟು ಕೆಟ್ಟ ಗುಣ ಇರಬಾರದು. ಇದು ನಿನ್ನ ಜೀವನವನ್ನು ಸಹ ನಾಶ ಮಾಡುತ್ತದೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಸ್ವಾರ್ಥಪರರೇ. ಹೊರಬೀಳುವುದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಒಂದೊಂದು ಬಾರಿ ಈ ಜೀವನ ಅರ್ಥವೇ ಆಗುತ್ತಿಲ್ಲವಲ್ಲ ಅನಿಸುತ್ತದೆ. ಆಸೆ ಪಟ್ಟದ್ದು ಯಾವುದೂ ಸಿಗುತ್ತಿಲ್ಲವೆಂದು ಬೇಸರವಾಗುತ್ತದೆ. ಆಸೆ ಪಟ್ಟ ಎಲ್ಲವೂ ಸಿಗುವುದಿಲ್ಲ, ಅಂದುಕೊಂಡದ್ದು ಎಲ್ಲವೂ ನಡೆಯುವುದಿಲ್ಲ. ಆಸೆಗೆ ಅಂತ್ಯವಿಲ್ಲದಿದ್ದರೂ ಕಾಲಕ್ಕೆ ಸ್ಪಷ್ಟತೆ ಇರುತ್ತದೆ. ನಿನ್ನ ಜೀವನ ನಿನ್ನ ಕರ್ಮ ಫಲಿತದ ಅನುಗುಣವಾಗಿ ಯಾವ ಮಾರ್ಗದಲ್ಲಿ ನಡೆಯಬೇಕು ಅನ್ನುವುದನ್ನು ತಪ್ಪದೇ ನಿರ್ಣಯಿಸುತ್ತದೆ. ಅದಕ್ಕಾಗಿ ಕುಗ್ಗಬೇಡ. ಈ ದಿನ ನೀನು ಪಡುವ ಕಷ್ಟವೇ ಮುಂದಿನ ದಿನಗಳಲ್ಲಿ ಈ ರೀತಿ ದುಃಖ ಪಡದ ಹಾಗೆ ಮಾಡುತ್ತದೆ. ಎಷ್ಟೇ ಕಷ್ಟಪಟ್ಟರೂ ಫಲಿತಾಂಶ ಸಿಗುತ್ತಿಲ್ಲವೆಂದು ಚಿಂತಿಸಬೇಡ. ಫಲಿತಾಂಶ ಸಿಗುವಷ್ಟು ಪ್ರಯತ್ನ ನಾನು ಮಾಡಿಲ್ಲವೆಂದು ಗುರುತಿಸಿ ಮತ್ತೆ ಪ್ರಯತ್ನಿಸುತ್ತಲೇ ಇರು. ಫಲಿತಾಂಶ ಸಿಗುವವರೆಗೂ ಪ್ರಯತ್ನ ಬಿಡಬೇಡ. ಏಕೆಂದರೆ ನಿನ್ನ ಫಲಿತ ಪಡೆಯಲು ನೀನಿನ್ನು ಎಷ್ಟು ದೂರ ಇರುವೆ ಎಂದು ತಿಳಿಯಲು ನಿನ್ನಿಂದ ಸಾಧ್ಯವಿಲ್ಲ. ಹಾಗಾಗಿ ಪ್ರಯತ್ನ ನಿಲ್ಲಿಸದಿರು. ತಾಯಿಗೆ ಪ್ರೀತಿ ಹೆಚ್ಚು. ನೀನು ದುಃಖಪಟ್ಟರೆ ತಾಯಿಗೆ ತಡೆದುಕೊಳ್ಳಲು ಆಗುವುದಿಲ್ಲ. ತಂದೆಗೆ ಜವಾಬ್ದಾರಿ ಹೆಚ್ಚು. ನೀನು ತಪ್ಪು ದಾರಿ ನಡೆದರೆ ನೋಡಲು ಆಗುವುದಿಲ್ಲ. ಒಬ್ಬರದು ಪ್ರೀತಿ, ಮತ್ತೊಬ್ಬರದು ಜವಾಬ್ದಾರಿ. ಇಬ್ಬರು ಸಮಾನರು. ತಂದೆ ತಾಯಿಯನ್ನು ಯಾವತ್ತೂ ವ್ಯತ್ಯಾಸ ಮಾಡಬಾರದು. ಜೀವನದಲ್ಲಿ ಕೆಲವೊಂದು ಕಳೆದುಕೊಳ್ಳುವುದು ಬೇರೆ, ಜೀವನವನ್ನೇ ಕಳೆದುಕೊಳ್ಳುವುದು ಬೇರೆ. ಜೀವನದಲ್ಲಿ ಯಶಸ್ವಿ ಆಗಬೇಕೆಂದರೆ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು. ಬದುಕಬೇಕೆಂದರೆ ಇಷ್ಟಗಳನ್ನು ಬದಲಾಯಿಸಿಕೊಳ್ಳಬೇಕು. ಬೇರೆ ದಾರಿ ಇಲ್ಲ. ಹೇಗೆ ಅಂತ್ಯವಾಗುತ್ತದೆ ಎಂಬುದು ಗೊತ್ತಿಲ್ಲದ ಈ ಜೀವನ. ಹೀಗೆ ಬದುಕಬೇಕೆನ್ನುವ ಆಲೋಚನೆ ಏತಕ್ಕಾಗಿ? ಕೆಲವೊಂದು ಬಾರಿ ಅಂದುಕೊಳ್ಳುತ್ತೇವೆ, ಭಾರ ಮತ್ತು ಜವಾಬ್ದಾರಿಯನ್ನು ಹೊರುವುದಕ್ಕಿಂತ ಹೃದಯದಲ್ಲಿ ದುಃಖದ ಭಾರವನ್ನು ಹೊರುವುದು ಅತ್ಯಂತ ಕಠಿಣ ಎಂದು. ನಿನ್ನೆಯ ಗತವನ್ನು ಹಾಗೆ ನಾಳೆಯ ಭವಿಷ್ಯತ್ತನ್ನು ಊಹಿಸಿಕೊಂಡು ಈ ದಿನದ ಸಂತೋಷವನ್ನು ಕಳೆದುಕೊಳ್ಳಬೇಡ. ನಾವು ಹುಟ್ಟಿರುವೆವು, ಹೇಗೆ ಜೀವಿಸುತ್ತೇವೆ ಎಂದು ನಮಗೆ ಗೊತ್ತಿಲ್ಲ. ಆದರೆ ಒಂಟಿಯಾಗಿ ಹೋಗುವೆವು ಎಂಬುದು ಮಾತ್ರ ಎಲ್ಲರಿಗೂ ಗೊತ್ತು. ಅದಕ್ಕೆ ಯಾವತ್ತೂ ಇತರರ ಮೇಲೆ ಅವಲಂಬಿತರಾಗಬೇಡಿ. ಮಕ್ಕಳಿಗೆ ಆಟದ ಗೊಂಬೆ ಕೊಡದಿದ್ದರೆ ಸ್ವಲ್ಪ ಹೊತ್ತು ಅಳುತ್ತಾರೆ, ಆದರೆ ಸಂಸ್ಕಾರ ಕೊಡದಿದ್ದರೆ ಜೀವನ ಪೂರ್ತಿ ಅಳುತ್ತಲೇ ಇರುತ್ತಾರೆ. ಹಾಗಾಗಿ ಮಕ್ಕಳಿಗೆ ಏನು ಕೊಡದಿದ್ದರೂ ಪರವಾಗಿಲ್ಲ, ಕನಿಷ್ಠ ಸಂಸ್ಕಾರವನ್ನಾದರೂ ನೀಡಿ. ಇವತ್ತಿನ ದಿನಗಳಲ್ಲಿ ಎಷ್ಟು ಕಡಿಮೆ ಮಾತನಾಡಿದರೆ ಅಷ್ಟು ಬೆಲೆ, ಎಷ್ಟು ದೂರದಲ್ಲಿದ್ದರೆ ಅಷ್ಟು ಗೌರವ.
ಜೀವನದಲ್ಲಿ ಎಷ್ಟೇ ಸಂಪಾದಿಸಿದರೂ ಗತವನ್ನು ಕೊಂಡುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರತಿ ಬಾರಿಯೂ ಸೋಲುತ್ತಿರುವೆನೆಂದು ದುಃಖಪಡುವ ಬದಲು ಏತಕ್ಕಾಗಿ ಸೋಲುತ್ತಿರುವೆನೆಂದು ಒಮ್ಮೆ ಯೋಚಿಸು. ಆಗ ಸೋಲು ನಿನ್ನ ಕಡೆ ತಿರುಗಿಯೂ ನೋಡುವುದಿಲ್ಲ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಾವು ನಾವಾಗಿಯೇ ಇರುವುದು ನಿಜವಾದ ಧೈರ್ಯ ಮತ್ತು ನಿಜವಾದ ವ್ಯಕ್ತಿತ್ವ ಕೂಡ. ಕೆಲವರು ನಿನಗೆ ಬೆಲೆ ಕೊಟ್ಟಿಲ್ಲವೆಂದು ನಿನ್ನ ಬೆಲೆ ಏನೂ ಕಡಿಮೆಯಾಗುವುದಿಲ್ಲ. ನಿನ್ನ ಜೀವನ ನಿನಗೆ ಅತ್ಯಂತ ಮೌಲ್ಯಯುತವಾಗಿರುವುದು. ಬೆಲೆ ಇಲ್ಲದ ಜಾಗ, ಬೆಲೆ ಕೊಡದ ಮನುಷ್ಯರೊಂದಿಗೆ ಹತ್ತಿರ ಇರುವುದಕ್ಕಿಂತ ದೂರ ಇರುವುದೇ ತುಂಬ ಒಳ್ಳೆಯದು. ಇದರಿಂದ ನೀನು ಕಳೆದುಕೊಳ್ಳುವುದು ಏನೂ ಇಲ್ಲ. ನಿನ್ನಂತಹ ಅದ್ಭುತ ವ್ಯಕ್ತಿಯನ್ನು ಕಳೆದುಕೊಳ್ಳುವುದರಿಂದ ಅವರಿಗೆ ನಷ್ಟವೇ ಹೊರತು ನಿನಗಲ್ಲ. ಅಂತಹ ವ್ಯಕ್ತಿಗಳ ಕಡೆಗೆ ತಿರುಗಿ ನೋಡಬೇಡ. ನಮ್ಮ ಆತ್ಮಸಾಕ್ಷಿಯಾಗಿ ಜೀವಿಸಿದರೆ ಸಾಕು. ನಮಗೆ ಯಾರೂ ಬೆಲೆ ಕೊಟ್ಟಿಲ್ಲವೆಂದು ಕಿಂಚಿಂತೂ ಬೇಸರ ಪಡುವ ಅಗತ್ಯವಿಲ್ಲ. ನಿಮಗೆ ಏನು ಕೊಡಬೇಕು ಅನ್ನೋದು ಆ ಭಗವಂತ ಕೊಡುತ್ತಾನೆ. ಧೈರ್ಯವಾಗಿ ಇರಿ. ಯಾವತ್ತೂ ಕೂಡ ಇತರರ ಸಹಾಯಕ್ಕಾಗಿ ಕಾಯಬೇಡಿ. ನೀವೇ ಇತರರಿಗೆ ಸಹಾಯ ಮಾಡುವ ಸ್ಥಾನಕ್ಕೆ ಬೆಳೆಯಲು ಪ್ರಯತ್ನಿಸಿ. ಕಳೆದು ಹೋದ ಕಾಲವನ್ನು ಮತ್ತೆ ಮರಳಿ ತರಲು ಆಗುವುದಿಲ್ಲ. ಮತ್ತೆ ಏತಕ್ಕಾಗಿ ಅಲ್ಲಿಯೇ ಇದ್ದು ಬಿಡುವಿರಿ. ಕಾಲವೇ ನಮಗೆ ಕಲಿಸಿದ ಪಾಠ ಮುಂದಕ್ಕೆ ಹೇಗೆ ಹೋಗಬೇಕೆಂದು ಅಲ್ಲವೇ? ಒಂದು ಬಾರಿ ಯೋಚಿಸಿ, ಮುಂದಕ್ಕೆ ಹೇಗೆ ಹೋಗಬೇಕೆಂದು. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.